ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮತ್ತೊಂದು ಆವರ್ತಿ ತಮ್ಮ ಜೊತೆಯಲ್ಲಿ ಈ ವಾರದ ಮೊದಲನೆಯ ದಿವಸ ದೇವರ ವಾಕ್ಯಗಳೊಂದಿಗೆ ಧ್ಯಾನ ಮಾಡುವುದಕ್ಕೆ ಮತ್ತೊಂದು ಸದಾವಕಾಶವನ್ನು ಕಲ್ಪಿಸಿಕೊಟ್ಟಂಥ ತಂದೆಯಾದ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ತಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ವಂದಿಸುವಂಥವನಾಗಿರುತ್ತೇನೆ. ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ದೇವರ ವಾಕ್ಯದ ಶೀರ್ಷಿಕೆ ಯೆಹೋವನಾದ ದೇವರು ಒಳ್ಳೆಯವನು, ಕರ್ತನಾದ ದೇವರು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು. ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯವನ್ನು ಕೇಳಿಸಿಕೊಳ್ಳುವಾಗ ನಮಗೆ ಒಂದು ಪ್ರಶ್ನೆ ಹುಟ್ಟುವುದು ಸಹಜ. ನಾವು ಏನೇ ತಪ್ಪು ಮಾಡಿದರೂ, ಎಂತಹ ಘೋರ ಅಪರಾಧ ಮಾಡಿ ಆತನ ವಾಕ್ಯಗಳಿಗೆ ವಿಧೇಯರಾಗಿ ನಡೆಯದೆ ಆತನನ್ನೇ ಅನೇಕ ವೇಳೆ ಧಿಕ್ಕರಿಸುತ್ತಾ ಆತನ ವಾಕ್ಯಗಳಿಗೆ ಮನ್ನಣೆ ನೀಡದೆ ಆತನ ಹೆಸರಿಗೆ ಅನೇಕ ವೇಳೆ ಕೆಡುಕನ್ನು ಅಪಮಾನವನ್ನು ತಂದುಕೊಡುವಂಥ ಮನುಷ್ಯರ ಮೇಲೆಯೂ ಆತನ ಕೃಪೆ ಶಾಶ್ವತವಾಗಿ ಇರುವುದಕ್ಕೆ ಸಾಧ್ಯವೋ? ಆತನು ಸದಾಕಾಲ ಒಳ್ಳೆಯವನು ಎಂಬುದಾಗಿ ಎಣಿಸಲ್ಪಡುವುದಕ್ಕೆ ಸಾಧ್ಯವೋ ಎಂಬುದಾಗಿ ಅನೇಕ ವೇಳೆ ಸಾಮಾನ್ಯ ಜನರಾಗಿ ನಾವು ಆಲೋಚನೆ ಮಾಡಬಹುದು. ನಾವು ಈ ಪ್ರಶ್ನೆಯನ್ನು ಸತ್ಯವೇದದ ಆಧಾರದ ಮೇಲೆ ಹುಡುಕುವುದಾದರೆ ದೇವರ ವಾಕ್ಯ ನಮ್ಮನ್ನು ಹೀಗೆ ಪ್ರಬೋಧಿಸುತ್ತದೆ. ಕೀರ್ತನೆಗಳ ಸಂಗ್ರಹ ಅಧ್ಯಾಯ 100 5ನೇ ವಾಕ್ಯ. ಆ ವಾಕ್ಯದ ಪ್ರಕಾರ, ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗಯುಗಕ್ಕೂ ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು ಎಂಬುದಾಗಿ ಬರೆಯಲ್ಪಟ್ಟದೆ. ಇಲ್ಲಿ ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗಯುಗಕ್ಕೂ ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು ಎಂಬುದಾಗಿ ನೋಡುತ್ತೇವೆ. ಇದು ವಾಕ್ಯದ ಪ್ರಸ್ತಾವನೆ, ದೇವರ ವಾಗ್ದಾನ ಮತ್ತು ಭಕ್ತನಾದಂಥ ದಾವೀದನು ಆತನು ಕೀರ್ತನೆಗಳ ಸಂಗ್ರಹವನ್ನು ಬರೆಯುವಾಗ ತನ್ನ ಅನುಭವವನ್ನು ಆತನು ಲಿಖಿತ ಮಾಡಿದ್ದಾನೆ. ಆತನು ಯೆಹೋವನನ್ನು ಒಳ್ಳೆಯವನಾಗಿಯೂ ಆತನ ಕೃಪೆಯನ್ನು ಅನುಭವಿಸಿ ಅದು ಯುಗಯುಗಕ್ಕೂ ಶಾಶ್ವತವಾಗಿಯೂ ಸತ್ಯವಾಗಿಯೂ ತಲತಲಾಂತರಗಳವರೆಗೂ ಅದು ಇರುವುದು ಎನ್ನುವಂಥದ್ದನ್ನು ಆತನು ಗ್ರಹಿಸಿಕೊಂಡವನಾಗಿ ಆತನು ಬರೆಯುತ್ತಾನೆ. ಬಹುಶಃ ಪ್ರಿಯರೇ, ನಮಗೆ ಈ ಅನುಭವ ಇಲ್ಲದೆ ಈ ಅನುಭವದ ಮಾತುಗಳು ನಾವು ನುಡಿಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಹೊತ್ತಿನ ಪ್ರಶ್ನೆ ಹಾಗೆಯೇ ಮುಂದುವರಿದು ನಮ್ಮ ಮುಂದೆ ನಿಲ್ಲುವಂಥದ್ದು, ನನಗೂ ದೇವರು ಒಳ್ಳೆಯವನು. ಕಾರಣ, ನಾನು ಪಾಪಿ, ಅಯೋಗ್ಯನು, ನಾನಾ ರೀತಿಯಲ್ಲಿ ಆತನ ನಾಮಕ್ಕೆ ಕಳಂಕವನ್ನು ಅಪಮಾನವನ್ನು ತಂದಿದ್ದೇನೆ. ಆತನ ವಾಕ್ಯಕ್ಕೆ ವಿಧೇಯನಾಗಿ ನಡೆದುಕೊಂಡು ಆತನನ್ನು ಪ್ರೀತಿ ಮಾಡುವ ಮನುಷ್ಯನಾಗಿ ಕಾಣಿಸಲ್ಪಡದೆ ಇರುವಂಥ ಪರಿಸ್ಥಿತಿಯಲ್ಲಿ ನನಗೆ ಹೇಗೆ ತಾನೇ ಈ ವಾಕ್ಯ ಅನ್ವಯಗೊಳ್ಳುತ್ತದೆ ಎನ್ನುವಂಥದ್ದು ಒಂದು ಪ್ರಶ್ನೆಯಾಗಿ ನಿಲ್ಲಲಿಕ್ಕೆ ಸಾಕು. ಮುಂದುವರಿದು ದಾವೀದನ ಕೀರ್ತನೆಗಳು 145ನೇ ಅಧ್ಯಾಯ 9ನೇ ವಾಕ್ಯಕ್ಕೆ ಬರುವುದಾದರೆ ಆ ವಾಕ್ಯ ಹೀಗೆ ಪ್ರಾರಂಭಗೊಳ್ತದೆ.
ಯೆಹೋವನು ಸರ್ವೋಪಕಾರಿಯು, ತಾನು ನಿರ್ಮಿಸಿದವುಗಳನ್ನೆಲ್ಲ ಕರುಣಿಸುವವನು ಆಗಿದ್ದಾನೆ. 10ನೇ ವಾಕ್ಯ, ಯೆಹೋವನೇ, ನಿನ್ನ ಸೃಷ್ಟಿಯೆಲ್ಲವೂ ನಿನ್ನನ್ನು ಸ್ತುತಿಸುವುದು, ನಿನ್ನ ಭಕ್ತರು ನಿನ್ನನ್ನು ಕೊಂಡಾಡುವರು ಎಂಬುದಾಗಿ. ಈ ವಾಕ್ಯದ ಹಿನ್ನೆಲೆ ಮತ್ತು ಅದರ ಅರ್ಥ ಏನೆಂಬುದಾಗಿ ತಿಳಿದುಕೊಳ್ಳುವುದಾದರೆ, ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದು, ಯೆಹೋವನು ಸರ್ವೋಪಕಾರಿ ಎಲ್ಲರಿಗೂ, ನಿಜ, ಅದರಲ್ಲಿ ಯಾವ ಸಂದೇಹ ಬೇಡ. ಆತನು ಯಾವುದ್ಯಾವುದನ್ನು ನಿರ್ಮಿಸಿದ್ದಾನೋ ಅಂಥವುಗಳನ್ನು ಕರುಣಿಸುವಾತನೂ ಆಗಿದ್ದಾನೆ. ಆತನು ನನ್ನನ್ನು ಈ ಹೊತ್ತು ಕರುಣಿಸಿ ನನ್ನ ಪಾಪಗಳನ್ನು ಕ್ಷಮಿಸಿ ನನ್ನನ್ನು ತಿರುಗಿ ತನ್ನ ಬಳಿಗೆ ಅಂಗೀಕಾರ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಆತನ ನಾಮಕ್ಕೆ ವಿರುದ್ಧವಾಗಿ ಕೆಲಸ ಮಾಡದೆ, ಆತನ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳದೆ, ಆತನನ್ನು ಅಪಮಾನಗೊಳಿಸದೆ, ಆತನನ್ನು ಯಾವುದೇ ರೀತಿಯಲ್ಲಿ ನಾವು ನಮ್ಮ ಜೀವಿತಗಳ ಮೂಲಕ ಆತನನ್ನು ಕಳಂಕ ತರುವಂಥ ಕಾರ್ಯಗಳನ್ನು ಮಾಡದೆ, ಆತನ ನಾಮದ ಮಹತ್ತನ್ನು ಹೆಚ್ಚಿಸುವಂಥ ಕಾರ್ಯಗಳನ್ನು ಮಾಡುವುದಾದರೆ ದೇವರ ಈ ವಾಕ್ಯ ನಮಗೆ ಅನ್ವಯಿಸುವುದರಲ್ಲಿ ಯಾವ ಸಂದೇಹವಿಲ್ಲ. ಕಾರಣ 10ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೆಹೋವನೇ, ನಿನ್ನ ಸೃಷ್ಟಿ ಎಲ್ಲವೂ ನಿನ್ನನ್ನು ಸ್ತುತಿಸುವುದು, ಮತ್ತು ಮುಂದುವರಿದು ನಿನ್ನ ಭಕ್ತರು ನಿನ್ನನ್ನು ಕೊಂಡಾಡುವರು. ಯೆಹೋವನು ಒಳ್ಳೆಯವನು, ಯೆಹೋವನು ಕೃಪಾಭರಿತನು, ಯೆಹೋವನು ಕರುಣೆಯುಳ್ಳವನು. ತನ್ನ ಸೃಷ್ಟಿಗೆಲ್ಲ ಆತನು ಹೀಗೆ, ಯಾವ ಸಂದೇಹ ಇಲ್ಲ. ಆದರೆ ಇದಕ್ಕೆ ಒಂದು ಅರ್ಥ ಕೊಡಬೇಕಾದರೆ ಆತನ ಸೃಷ್ಟಿ ಆತನಿಗೆ ವಿರುದ್ಧವಾಗಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆತನು ಸೃಷ್ಟಿಸಿದ ಜನರು ಆತನಿಗೆ ಅಪಮಾನವನ್ನು ಅಗೌರವವನ್ನು ತರುವುದಕ್ಕೆ ಸಾಧ್ಯ ಇಲ್ಲ. ಆತನ ನಾಮದ ಮಹತ್ತಿಗಾಗಿ ಕೆಲಸ ಮಾಡುತ್ತಾ, ಆತನ ನಾಮವನ್ನು ಘನಪಡಿಸುತ್ತಾ, ಆತನು ಮಾಡಿದ ಎಲ್ಲ ಒಳ್ಳೆಯ ಕ್ರಿಯೆಗಳನ್ನು ಜನರ ಮುಂದೆ ಸಾಕ್ಷಿಯಾಗಿ ಆತನನ್ನು ಬಹಳ ಉತ್ತಮವಾದಂಥ ರೀತಿಯಲ್ಲಿ ಸ್ತುತಿಸುತ್ತಾ ಆತನನ್ನು ಕೊಂಡಾಡುವಂಥವರು ಯಾರು? ಕ್ರಿಸ್ತನನ್ನು, ತಂದೆಯಾದ ದೇವರನ್ನು ಅಂಗೀಕಾರ ಮಾಡಿಕೊಂಡವರು. ಅಂಥವರು ದೇವರ ಶಾಶ್ವತವಾದಂಥ ಕೃಪೆಯನ್ನು, ಕರುಣೆಯನ್ನು, ಆತನು ಒಳ್ಳೆಯವನು ಎಂಬುದಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಕು. ಹೌದು ಪ್ರಿಯರೇ, ದೇವರು ಒಳ್ಳೆಯವನು, ಎಲ್ಲರಿಗೂ ಅಲ್ಲ. ದೇವರು ಕೃಪಾಪೂರ್ಣನು, ತನ್ನ ಸೃಷ್ಟಿಗೆಲ್ಲ. ಆದರೆ ಆ ಸೃಷ್ಟಿಯೇ ಆತನನ್ನು, ಸೃಷ್ಟಿಕರ್ತನನ್ನು ಬಿಟ್ಟು ಹೋಗುವುದಾದರೆ, ಆತನನ್ನೇ ಧಿಕ್ಕರಿಸುವುದಾದರೆ, ಆ ಸೃಷ್ಟಿಕರ್ತನನ್ನು ತೊರೆದು ಜೀವಿಸುವುದಾದರೆ, ಆತನು ಆ ಕರುಣೆಯನ್ನು, ಆ ಕೃಪೆಯನ್ನು, ಆ ಒಳ್ಳೆಯತನವನ್ನು ಅವರಿಗೆ ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ನಾವು ಬಹಳ ಉತ್ತಮವಾದಂಥ ದೇವರ ವಾಕ್ಯಗಳನ್ನು ಅಳವಡಿಸಿಕೊಂಡಂಥ ಜೀವಿತದಲ್ಲಿ ನಮ್ಮನ್ನು ನಾವು ತಿಳಿದುಕೊಳ್ಳಬೇಕಾದದ್ದು ಅವಶ್ಯಕ. ಹಾಗಾಗಿ ಕೀರ್ತನೆಗಳ ಗ್ರಂಥ 37ನೇ ಅಧ್ಯಾಯ 1ನೇ ವಾಕ್ಯ ಹೀಗೆ ಹೇಳ್ತದೆ, ಕೆಟ್ಟ ನಡತೆಯುಳ್ಳವರನ್ನು ನೋಡಿ ಉರಿಗೊಳ್ಳಬೇಡ, ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ. ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು, ಸೊಪ್ಪಿನ ಪಲ್ಯದಂತೆ ಬಾಡಿ ಹೋಗುವರು. 3ನೇ ವಾಕ್ಯ ಹೇಳ್ತದೆ, ಯೆಹೋವನಲ್ಲಿ ಭರವಸವಿಟ್ಟು ಒಳ್ಳೆಯದನ್ನು ಮಾಡು, ದೇಶದಲ್ಲಿ ವಾಸವಾಗಿದ್ದು
ನಂಬಿಕೆಯನ್ನು ಅನುಸರಿಸು, ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸುವನು. ಪ್ರಿಯರೇ, ಈ ವಾಕ್ಯ ಬಹಳ ಸ್ಪಷ್ಟಪಡಿಸ್ತದೆ. ನಾವು ಯಾವಾಗ ದೇವರನ್ನು ಅಂಗೀಕಾರ ಮಾಡಿಕೊಳ್ಳುತ್ತೇವೋ, ಆತನಲ್ಲಿ ಭರವಸೆ ಬಿಡುತ್ತೇವೋ, ಆತನಲ್ಲಿ ನಂಬಿಕೆ ಇಡುತ್ತೇವೋ, ಆತನನ್ನು ಅನುಸರಿಸಿ ನಡೆಯುತ್ತೇವೋ, ಆಗ ನಾವು ಯೆಹೋವನಲ್ಲಿ ಸಂತೋಷಿಸುವುದಕ್ಕೆ ಸಾಧ್ಯ. ಮಾತ್ರವಲ್ಲದೆ ಆತನು ನಮ್ಮ ಇಷ್ಟಾರ್ಥವನ್ನು ನೆರವೇರಿಸುವವನಾಗಿದ್ದು, ನಮ್ಮ ಚಿಂತಾಭಾರವನ್ನು ಆತನು ಹೊತ್ತುಕೊಂಡವನಾಗಿ ನಮ್ಮನ್ನು ಭರವಸೆಯಿಂದಲೂ ಒಳ್ಳೆಯ ಕಾರ್ಯಗಳಿಂದಲೂ ನಮ್ಮ ಜೀವಿತಗಳನ್ನು ರೂಪಿಸಿ ನಡೆಸುವಾತನಾಗಿದ್ದಾನೆ. ದೇವರ ವಾಕ್ಯ, ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು, ತಲತಲಾಂತರಗಳವರೆಗೆ ಆತನ ಕರುಣೆಯು ಇರುವಂಥದ್ದು ಎಂಬುದಾಗಿ ಹೇಳಿರುವುದು ನಿಜ. ಆದರೆ ಯಾರು ಯೆಹೋವನನ್ನು ಕೊಂಡಾಡುತ್ತಾರೋ, ಯಾರು ಯೆಹೋವನ ನಾಮವನ್ನು ಕೀರ್ತಿಸುತ್ತಾರೋ, ಯಾರು ಯೆಹೋವನ ನಾಮವನ್ನು ಘನವುಳ್ಳ ಮಾನದಿಂದ ಸ್ತುತಿಸಿ ಆತನಿಗೆ ಗೌರವವನ್ನು ಸಲ್ಲಿಸುತ್ತಾರೋ, ಅಂಥವರ ಮಧ್ಯದಲ್ಲಿ ಯೆಹೋವನು ಒಳ್ಳೆಯವನಾಗಿಯೂ, ಯೆಹೋವನು ಅಂಬಿಗನಾಗಿಯೂ, ಯೆಹೋವನು ಕುರುಬನಾಗಿಯೂ, ಯೆಹೋವನು ದೇವರಾಗಿಯೂ, ಯೆಹೋವನು ರಕ್ಷಕನಾಗಿಯೂ, ಯೆಹೋವನು ಸರ್ವಾಧಿಕಾರಿಯಾಗಿಯೂ ಕಾರ್ಯನಿರ್ವಹಿಸುತ್ತಾ ಉತ್ತಮವಾದಂಥ ಒಳ್ಳೆಯ ಜೀವಿತವನ್ನು ನಮಗೆ ಅನುಗ್ರಹಿಸುವುದಕ್ಕೆ ಸಾಧ್ಯ. ಈ ದಿನದಲ್ಲಿ ಪ್ರಿಯರೇ, ನಮ್ಮ ಸ್ಥಿತಿಗತಿಗಳು ಏನೇ ಇರಲಿ, ಕಣ್ಣೀರು, ದುಃಖ, ಚಿಂತೆ, ತಾಪತ್ರಯಗಳು, ಬಿಡಿಸಲಾರದ ಅನೇಕ ಪರಿಸ್ಥಿತಿಗಳು ನಮ್ಮನ್ನು ಮುತ್ತಿಕೊಂಡಿರಲಿ, ಚಿಂತೆ ಬೇಡ. ಯೆಹೋವನೊಬ್ಬನನ್ನು ನಂಬಿರಿ, ಆತನನ್ನು ಆತುಕೊಳ್ಳಿರಿ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಕೀರ್ತನಗಾರನ ಪುಸ್ತಕ 37ನೇ ಅಧ್ಯಾಯ 5ನೆಯ ವಾಕ್ಯ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿ ಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು. ನಮ್ಮ ಚಿಂತಾಭಾರವನ್ನು ಹೊತ್ತು ನಡೆಯುವ ದೇವರು ಆತನಾಗಿದ್ದಾನೆ. ನನ್ನ ಚಿಂತೆಯನ್ನು ಪರಿಹರಿಸುವ ಕರ್ತನು ಆತನಾಗಿದ್ದಾನೆ. ನನಗೆ ಬೇಕಾದದ್ದು ನಂಬಿಕೆ, ಭರವಸೆ, ನಿರೀಕ್ಷೆ. ಆತನಲ್ಲಿ ನಾನು ಇಡಬೇಕಾದದ್ದು ಪ್ರೀತಿ ಮತ್ತು ವಿಶ್ವಾಸ. ಇಷ್ಟನ್ನು ಹೊತ್ತುಕೊಂಡು ಬದುಕೋಣ. ಈ ವಾರದ ಈ ವಾಗ್ದಾನ ನಮ್ಮ ಜೀವಿತಗಳಲ್ಲಿ ಸಾಕಷ್ಟು ಪರಿಣಾಮಕಾರಿಯಾಗಿ ಬೆಲೆಯುಳ್ಳ ವಾಕ್ಯಗಳಾಗಿ ಪರಿಣಮಿಸಲಿ. ನಾವು ಈ ಒಂದು ಮಹತ್ತನ್ನು ಕಂಡುಕೊಂಡು ಮತ್ತೊಬ್ಬರಿಗೆ ಆ ಮಹತ್ತನ್ನು ತಿಳಿಸಿಕೊಡುವ ವ್ಯಕ್ತಿಗಳಾಗಿ ಮಾರ್ಪಡೋಣ. ಈ ಒಂದು ಮಾರ್ಪಡೋಣಕ್ಕೆ ದೇವರು ತಾನೇ ತನ್ನ ಆಶೀರ್ವಾದದಿಂದ ನಮ್ಮನ್ನು ನಡೆಸಲಿ. ಆಮೇನ್.